ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸೋದಕ್ಕೆ ಆಗ್ತಿಲ್ಲ. ಅದ್ರ ಜೊತೆಗೆ ಕಲಾವಿದರ ಬಗ್ಗೆ ನಟ್ಟು ಬೋಲ್ಟು ಅನ್ನುವಂಥ ವಿಚಾರ. ಯಾಕಂದ್ರೆ ಕನ್ನಡ ಚಿತ್ರರಂಗಕ್ಕೆ ಕಲಾವಿದರು ಸಾಕಷ್ಟು ಒಂದು ಪರಿಶ್ರಮವನ್ನು ಕೊಟ್ಟಿದ್ದಾರೆ, ಅದರದೇ ಅಂತ ಕೊಡುಗೆ ಕೊಟ್ಟಿದ್ದಾರೆ. ಸುಮಾರು ಜನ ಹಿರಿಯ ಕಲಾವಿದರು ಅಂತವ್ರಿಗೆ ಒಂದು ನಟ್ಟು ಬೋಲ್ಟು ಅನ್ನುವಂತಹ ವರ್ಡ್ ನ ಯೂಸ್ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ? ಒಬ್ಬ ಜವಾಬ್ದಾರಿಯುತವಾದ ಜಾಗ ಅಥವಾ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಿರೋ ಒಬ್ಬ ವ್ಯಕ್ತಿ, ನಿರಂತರವಾಗಿ ಸಾಕಷ್ಟು ಕೆಲಸವನ್ನು ಮಾಡಿರೋ ವ್ಯಕ್ತಿ, ಅವ್ರು ಮಾಡಿರೋ ಕೆಲಸದ ಬಗ್ಗೆ ನನಗೆ ಅಪಾರವಾದ ಪ್ರೀತಿ ಇದೆ. ಆದರೆ ಎಲ್ಲೋ ಒಂದು ಉದ್ವೇಗ ಅಥವಾ ಧೀಮಾಕೋ ಅಥವಾ ಅಹಂಕಾರದ ಅಮಲ್ನಲ್ಲೋ ಅಧಿಕಾರದ ತೆವಳಿನಲ್ಲೋ ಈ ತರದ ಮಾತುಗಳು ಆಡೋದು ಒಂದು ರೀತಿಯ ಸಣ್ಣತನ ತೋರಿಸುತ್ತೆ, ಬೀದಿಯ ಮಾತುಗಳಾಗತ್ತೆ. ಆ ಜಾಗದಲ್ಲಿ ಕೂತಿದ್ದಾಗ ಆ ಮಾತುಗಳು ನಿಮ್ಗೆ ಆಸೆ ಇದ್ರು ಆಡಂಗಿದ್ರೆ ಖಾಸಗಿ ರೂಮ್ನಲ್ಲಿ ಆಡ್ಕೋಬೇಕು, ಹೊರತು ಮಾಡ್ಕೋಬಾರ್ದು. ಅದಕ್ಕಿಂತ ಹೆಚ್ಚಾಗಿ ನೀವೊಂದು ಹೋರಾಟ ಮಾಡ್ತೀರಪ್ಪ, ನಿಮಗೆ 100ಕ್ಕೆ 100 ಭಾಗನೂ ಬರಬೇಕು ಅಂತ ಎಲ್ಲಿದೆ ಕಾನೂನು? ನೀವು ತಗೊಂಡ ಸಿದ್ಧಾಂತದಲ್ಲಿ ಇಷ್ಟ ಇಲ್ಲದೆ ಇರ್ಬೋದು, ಕೆಲವರಿಗೆ ಇಷ್ಟ ಆಗ್ಬೋದು, ಕೆಲವರಿಗೆ ಬರ್ಲಿಲ್ಲವೆಲ್ಲ ಅನ್ನೋ ಆಟಕ್ಕೋಸ್ಕರ ನಟ್ಟು ಬರ್ಲಿಲ್ಲ, ದುಃಖ ಆಯ್ತು, ಚಿತ್ರರಂಗದವ್ರು ಏನೇನೋ ಅನುಕೂಲ ಮಾಡಿದ್ವಿ, ಬರ್ಲಿಲ್ಲ ದುಃಖ ಆಯ್ತು ಅಂತ ಹೇಳಿ ಬರದೇ ಇದ್ದಾರೆ ನಟ್ಟು ಬೋಲ್ಟ್ ಸರ್ ಮಾಡೋದು ರಿಪೇರಿ ಸರ್ ನಮಗೆ ಗೊತ್ತಿದೆ ಅಂದ್ರೆ ಸಾರ್ವಜನಿಕರಿಗೂ ಮತ ಹಾಕುವಾಗ ನಿಮ್ಮ ನಟ್ಟು ಬೋಲ್ಟ್ ಅನ್ನು ರಿಪೇರಿ ಮಾಡ್ತಾರಲ್ವ? ಇಲ್ಲಿ ನಮಗೊಂದು ಸೂಕ್ಷ್ಮವಾಗಿ ತಮಾಷೆ ಯಾರೋ ಹೇಳಿದ್ರು, ಯಾಕೆ ಅದನ್ನ ಕೇಳ್ತೀರಾ? ಸಿದ್ದರಾಮಯ್ಯ ಅವ್ರು ಮಾತಾಡಿರೋದು ನಿಮ್ಮನ್ನ ಇಟ್ಕೊಂಡು ತಮ್ಮ ಅಸ್ತಿತ್ವಕ್ಕೆ ಮುಖ್ಯಮಂತ್ರಿ ಆಗೋದಕ್ಕೆ ತೊಂದರೆ ಕೊಡ್ತಿರೋರಿಗೆ ನಟ್ಟು ಬೋಲ್ಟ್ ರಿಪೇರಿ ಮಾಡ್ತೀನಿ ಅಂತ ಹೇಳಿರ್ಬೇಕು. ಅದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮಂಡಿನೂ ನೋವಾಗ್ಬಿಟ್ಟಿದೆಯಲ್ಲ, ಅದನ್ನ ಉದ್ದೇಶ ಇಟ್ಕೊಂಡು ಮಾತಾಡಿರ್ಬೋದು ಅಂತಲೂ ಕೆಲವರು ಹೇಳಿದ್ರು. ಹಾಗಾಗಿ ನಟ್ಟು ಬೋಲ್ಟ್ ಅನ್ನ ಈಗ ನೀವು ಮಾಡಲೇಬೇಕಾಗಿರೋದು ಮಾನ್ಯ ಉಪಮಂತ್ರಿಗಳೇ ಮತ್ತು ಮುಖ್ಯಮಂತ್ರಿಗಳೇ, ಈ ಇಂತಹ ಆಯೋಗ, ಇಂತಹ ಸಂಸ್ಥೆಗಳು, ಇಂತಹ ಭ್ರಷ್ಟಾಚಾರ ಮತ್ತೊಂದಿರ್ತಕ್ಕಂಥ ಇಲಾಖೆಗಳ ಅಧಿಕಾರಿಗಳಿಗೆ ನಟ್ಟು ಬೋಲ್ಟ್ ಸರ್ ಮಾಡಿ. ಇನ್ನೊಂದು ಮಾತು ಕೂಡ ಚರ್ಚೆ ಆಗ್ತದೆ, ಕಲಾವಿದರಿಗೆ ಸಿಗ್ತಾ ಇರುವಂತಹ ಒಂದಷ್ಟು ಬೋನಸ್ ಆಗಿರ್ಬೋದು ಅಥವಾ ಅವಾರ್ಡ್ಗಳಾಗಿರ್ಬೋದು ಟೈಮ್ ಟು ಟೈಮ್ ನಡೀತಿಲ್ಲ ಅನ್ನುವಂಥದ್ದು. ಅದೇ ಇದಕ್ಕೆ ತಪ್ಪು ಮಾಡ್ತಿರೋರಿಗೆ ನಟ್ಟು ಬೋಲ್ಟ್ ಯಾರು ರಿಪೇರಿ ಮಾಡ್ತಾರೆ? ನಿಮ್ಮದೇ ಸರ್ಕಾರ ಒಂದು ವರ್ಷದಲ್ಲಿ ಬಹುಮಾನ ತೀರ್ಮಾನ ಮಾಡಿ 5 ವರ್ಷದ ಬಹುಮಾನ ಒಂದು 5 ವರ್ಷ ಆದ್ಮೇಲೆ ಮಾಡ್ತೀವಿ ಅನ್ನೋದಾದ್ರೆ ನಟ್ಟು ಬೋಲ್ಟ್ ಲೂಸ್ ಆಗಿರೋದು ಯಾರಿಗೆ ಅನ್ನೋದನ್ನ ನಾನು ಹೇಳ್ಬೇಕಾಗಿಲ್ಲ, ಅದನ್ನ ಸರ್ ಮಾಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.